ಇದುವೇ ನಮಗೆ ಸುದಿನ ಚನ್ನಬಸವರ ಜಾತ್ರೆಯ ದಿನ, ಸ್ವಾಮಿಯ ಸೇವೆಯ ಮಾಡೋ ಮಹಾಸುದಿನ. ಹಲೋ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾವು ಇವತ್ತು ಬಂದಿರೋದು ಗುಬ್ಬಿಯ ಗುರು ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ. ಸುಮಾರು 16ರಿಂದ 18 ದಿನಗಳ ಕಾಲ ನಡೆಯುವಂತಹ ಅದ್ದೂರಿ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವ, ಬೆಳ್ಳಿ ಪಲ್ಲಕ್ಕಿ ಉತ್ಸವ, ತೆಪ್ಪೋತ್ಸವ, ಗದ್ದುಗೆ ಮಠದ ಉತ್ಸವದ ಸೇವೆಗಳು, ಗುಬ್ಬಿ ವೀರಣ್ಣನವರ ರಥೋತ್ಸವದ ಸೇವೆ ಮತ್ತಿತರ ವಿಶೇಷ ಸೇವೆ, ಅಲಂಕಾರ, ಇದನ್ನೆಲ್ಲದನ್ನು ಜಾತ್ರೆಯ ಸಂಭ್ರಮವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ಈಗ ನಾವು ನೋಡ್ತಾ ಇರೋದು ದೇವಸ್ಥಾನದ ಮುಂಭಾಗದಲ್ಲಿರೋ ಗೋಪುರ. 15ನೇ ಶತಮಾನದಲ್ಲಿ ಜೀವಿಸಿದಂತಹ ಚನ್ನಬಸವೇಶ್ವರ ಸ್ವಾಮಿಯು ಇಂದಿನ ಚಾಮರಾಜನಗರದ ಹರದನಹಳ್ಳಿಯಲ್ಲಿ ಜನಿಸಿದ್ರು ಅನ್ನೋ ಉಲ್ಲೇಖ ಇದೆ. ಮಹಾಶಿವಶರಣ ಸಂತ ಶಿವಯೋಗಿ ಆಗಿರುವಂತಹ ಚನ್ನಬಸವೇಶ್ವರ ಸ್ವಾಮಿಯು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಗುರುಗಳು ಸಹ ಆಗಿದ್ದಾರೆ. ಧರ್ಮ ಪ್ರಚಾರ ಮಾಡ್ತಾ ತಮ್ಮ 70ನೇ ವಯಸ್ಸಿಗೆ ಗುಬ್ಬಿಗೆ ಆಗಮಿಸಿದಂತಹ ಗುರುಗಳು ಈಗಿನ ತುಮಕೂರಿನ ವನ್ನುಡುಕಿಯ ಗ್ರಾಮದಲ್ಲಿ ಲಿಂಗೈಕ್ಯರಾಗ್ತಾರೆ. ಶಿವೈಕ್ಯರಾದ ಗುರುಗಳ ಶರೀರವನ್ನು ಗುಬ್ಬಿಗೆ ತಗೊಂಬಂದು ಇಲ್ಲಿ ಗದ್ದುಗೆನ ನಿರ್ಮಾಣ ಮಾಡಿ ಸ್ವಾಮಿಗಳಿಗೆ ದೇವಸ್ಥಾನನ ನಿರ್ಮಾಣ ಮಾಡಲಾಗತ್ತೆ. ಈಗ ನಾವು ಗುಬ್ಬಿನಲ್ಲಿ ಏನು ನೋಡ್ತಾ ಇದ್ದೀವಿ, ಇದೇ ಅವರ ಗದ್ದುಗೆ. ರಥೋತ್ಸವದ ದಿನ ಮಧ್ಯಾಹ್ನ ಸ್ವಾಮಿಯ ರಥೋತ್ಸವ ಅದ್ಧೂರಿಯಿಂದ ಜರುಗತ್ತೆ. ರಾತ್ರಿ ಅದೇ ರಥೋತ್ಸವನ ಮತ್ತೆ ಹಿಂದಕ್ಕೆ ಎಳೆದು ನಿಲ್ಲಿಸಲಾಗತ್ತೆ. ಈಗ ನಾವು ನೋಡ್ತಾ ಇರೋದು ರಾತ್ರಿಯ ಸಂದರ್ಭದಲ್ಲಿ ಜಾತ್ರೆ ಎಷ್ಟೊಂದು ಕಂಗೊಳಿಸ್ತಾ ಇದೆ ಅನ್ನೋದನ್ನು. ರಾತ್ರಿಯಲ್ಲಿ ಭಕ್ತ ಸಾಗರನೇ ನೆರೆದಿರುತ್ತೆ. ನೋಡೋದಕ್ಕೆ 2 ಕಣ್ಣಂತೂ ಸಾಲಲ್ಲ. ತುಂಬಾ ಅದ್ಭುತವಾದ ಜಾತ್ರೆಯ ದೃಶ್ಯಗಳನ್ನು ಕಂಡ್ಕೋಬೋದು ನಾವು ಇಲ್ಲಿ ಬಂದರೆ. ಇನ್ನು ದೇವಸ್ಥಾನದಲ್ಲಿ ಸ್ವಾಮಿಯ ಪಾದುಕೆಯನ್ನು ಇವತ್ತಿಗೂ ಸಹ ನೋಡ್ಬೋದಾಗಿದೆ. ಪ್ರತಿ ವರ್ಷ ಜಾತ್ರೆಯ ದಿನ ಆ ಪಾದುಕೆಗಳನ್ನು ಬದಲಾಯಿಸಿ ಹೊಸ ಪಾದುಕೆಗಳನ್ನ ತಂದಿಡಲಾಗುತ್ತೆ. ಪಾದುಕೆಗಳ ಮೇಲೆ ಸ್ವಾಮಿಗಳ ಪಾದದ ಗುರುತು ಸಹ ಬಂದಿರುತ್ತೆ ಮತ್ತು ಆ ಪಾದುಕೆಗಳು ಸವಿದಿರುತ್ತೆ ಅಂತ ಕೂಡ ಹೇಳ್ತಾರೆ. ಇದು ಏನನ್ನು ಸೂಚಿಸುತ್ತೆ ಅಂತ ಅಂದರೆ ಸ್ವಾಮಿಯು ಇಲ್ಲಿ ಇನ್ನೂ ಜೀವಂತವಾಗಿ ಇದ್ದು ಪವಾಡಗಳನ್ನ ಸೃಷ್ಟಿಸ್ತಾ ಇದ್ದಾರೆ ಅನ್ನೋದು ಭಕ್ತರ ಅಪಾರವಾದ ನಂಬಿಕೆ ಆಗಿದೆ ಫ್ರೆಂಡ್ಸ್. ಈ ಪಾದುಕೆಗಳನ್ನು ವಂಶಪಾರಂಪರ್ಯವಾಗಿ ಒಂದು ಕುಟುಂಬ ಮಾಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಗುಬ್ಬಿಯ ಹೊಸಹಳ್ಳಿಯ ಗ್ರಾಮದಲ್ಲಿರೋ ಅಂತಹ ಕುಟುಂಬವೊಂದು ಪ್ರತಿ ವರ್ಷ ಪಾದುಕೆಗಳನ್ನ ಸ್ವಾಮಿಗಳಿಗೋಸ್ಕರ ತಯಾರು ಮಾಡಿ ಕೊಡ್ತಾರೆ. ಬೇಡಿ ಬಂದ ಭಕ್ತರ ಹೃದಯ ಅಂತರಾಳದ ದೈವ ಗುರು ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯನ್ನು ಗುಬ್ಬಿಯಪ್ಪ ಅಂತಲೇ ಭಕ್ತರು ಪ್ರೀತಿಯಿಂದ ಕರೀತಾರೆ. ಗುಬ್ಬಿ ನಗರವನ್ನು ಹಿಂದೆ ಅಮರಗುಂಡ ಅನ್ನೋ ಹೆಸರಿಂದ ಕರೀತಾ ಇರ್ತಾರೆ. ಗುಬ್ಬಿನಲ್ಲಿ ಇರೋಂತಹ ಗದ್ದೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಮಲ್ಲಣ್ಣ ಆಚಾರ್ಯರು ಪುರಾಣವನ್ನು ಹೇಳ್ತಾ ಇರಬೇಕಾದ್ರೆ ಪುರಾಣ ಸ್ಟಾರ್ಟ್ ಆದ ದಿನದಿಂದ 2 ಜೋಡಿ ಗುಬ್ಬಿಗಳು ಪ್ರತಿದಿನ ತಪ್ಪದೆ ಪುರಾಣನ ಕೇಳೋದಕ್ಕೆ ಬರ್ತಾ ಇರುತ್ತೆ. ಪುರಾಣ ಮುಗಿದ ಕೊನೆಯ ದಿನ ಜೋಡಿ ಗುಬ್ಬಿಗಳು ಸಹ ಪುರಾಣ ಕೇಳಿ ತಮ್ಮ ಪ್ರಾಣವನ್ನು ಅರ್ಪಿಸ್ತವೆ. ಅಂದಿನಿಂದ ಈ ಊರಿಗೆ ಗುಬ್ಬಿ ಅನ್ನೋ ಹೆಸರು ಬಂದು ಅನ್ನೋ ಪುರಾಣಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಈಗಲೂ ಸಹ ಗದ್ದೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಾವು ಜೋಡಿ ಗುಬ್ಬಿಗಳ ಸಮಾಧಿಯನ್ನು ಸಹ ನೋಡಬಹುದು ಫ್ರೆಂಡ್ಸ್. ದೇವಸ್ಥಾನದ ಪಕ್ಕದಲ್ಲಿನೇ ಪಾಪನಾಶಿನಿ ಪುಷ್ಕರಿಣಿಯನ್ನು ಸಹ ನೋಡಬಹುದಾಗಿದೆ ಫ್ರೆಂಡ್ಸ್. ಈ ಪುಷ್ಕರಣಿಯನ್ನು ಅಡವಿ ಸ್ವಾಮಿಗಳು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗತ್ತೆ. ಈಗಲೂ ಸಹ ಪುಷ್ಕರಣಿ ಪಕ್ಕದಲ್ಲೇ ಇದೆ. ಈ ಪುಷ್ಕರಣಿಯಲ್ಲಿ 63 ಅನುಯಾಯಿಗಳ ಶಿವಲಿಂಗಗಳನ್ನು ಸಹ ನೋಡಬಹುದಾಗಿದೆ. ಅಂದರೆ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯ ಜೊತೆ ಇದ್ದಂತಹ ಅನುಯಾಯಿಗಳ ಹೆಸರಿನಲ್ಲಿ ಶಿವಲಿಂಗಗಳನ್ನ ನಿರ್ಮಾಣ ಮಾಡಿರೋದನ್ನು ಕೂಡ ನೋಡಬಹುದು. ತರ್ಪಣ ವ್ಯವಸ್ಥೆ ಕೂಡ ಇರುತ್ತೆ. ದೇವಸ್ಥಾನದ ಪಕ್ಕದಲ್ಲೇ ಅನ್ನದಾಸೋಹದ ನಿಲಯ ಕೂಡ ಇದೆ. ಜಾತ್ರೆಯ 5ನೇ ದಿನ ನಡೆಯುವಂತಹ ಬೆಳ್ಳಿ ಪಲ್ಲಕ್ಕಿಯ ಉತ್ಸವ ತುಂಬ ಅದ್ಧೂರಿಯಾಗಿ ಬೆಳ್ಳಿ ಪಲ್ಲಕ್ಕಿಯ ಉತ್ಸವ ನಡೆಯುತ್ತೆ. ಬೆಳ್ಳಿ ಪಲ್ಲಕ್ಕಿಯಲ್ಲಿ ಸ್ವಾಮಿನ ಕೂರಿಸಿ ರಾಜಬೀದಿಗಳಲ್ಲಿ ಉತ್ಸವದ ಮೆರವಣಿಗೆನ ಮಾಡ್ಕೊಂಡು ಬರಲಾಗತ್ತೆ. ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಈಗ ನಾವೇನು ನೋಡ್ತಾ ಇದ್ದೀವಿ ಇದೇ ಬೆಳ್ಳಿ ಪಲ್ಲಕ್ಕಿಯ ಉತ್ಸವ. ಎಗರ್ತಿದ್ದೆ ಕಾಣಿಸ್ತಿಲ್ಲ ಎತ್ತೆ ನನ್ನ ಆಯ್ಕೆ
ಈಗ ನಾವೇನು ನೋಡ್ತಾ ಇದ್ದೀವಿ, ಇದು ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಅವರಿಗೆ ಗುಬ್ಬಿಯ ವೀರಣ್ಣನವರ ಕುಟುಂಬದಿಂದ ನಡೆಸೋ ಅಂತಹ ಉತ್ಸವದ ಸೇವೆ. ಗುಬ್ಬಿಯ ವೀರಣ್ಣನವರು ಚನ್ನಬಸವೇಶ್ವರ ಸ್ವಾಮಿಯವರ ಅಪಾರವಾದ ಭಕ್ತರಾಗಿರ್ತಾರೆ. ಅವರಿಗೆ ಬಂದಿರೋ ಅಂತಹ ಎಲ್ಲ ಬೆಳ್ಳಿಯ ಪ್ರಶಸ್ತಿ ಪದಕಗಳನ್ನು ಕರಗಿಸಿ ಅವರು ದೇವಸ್ಥಾನಕ್ಕೆ 2 ಬೆಳ್ಳಿಯ ಬಾಗಿಲುಗಳನ್ನು ಮಾಡಿಸಿಕೊಡ್ತಾರೆ. ಮೈಸೂರು ಅರಸರಿಂದ ಬಂದಂತಹ ಚಿನ್ನದ ಪದಕವನ್ನು ಕೂಡ ಸ್ವಾಮಿಗೆ ಅರ್ಪಣೆ ಮಾಡಿರೋದನ್ನು ನಾವು ನೋಡಬಹುದಾಗಿದೆ. 2002 ಮತ್ತು 2012ರ ನಡುವೆ ಶಿಥಿಲಾವಸ್ಥೆಯಲ್ಲಿದ್ದ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲಾಗುತ್ತೆ. 2012ರಲ್ಲಿ ಹೊಸ ದೇವಸ್ಥಾನವನ್ನು ಇನಾಗ್ರೇಷನ್ ಮಾಡಲಾಗುತ್ತೆ. ಹೊಸ ದೇವಸ್ಥಾನದಲ್ಲಿ ಹಿಂದೆ ಗುಬ್ಬಿ ವೀರಣ್ಣನವರು ಕೊಟ್ಟಿರುವಂತಹ ಬೆಳ್ಳಿಯ ಬಾಗಿಲನ್ನು ಕರಗಿಸಿ ಮತ್ತಷ್ಟು ಬೆಳ್ಳಿಯನ್ನು ಹಾಕಿ ಹೊಸ ಬಾಗಿಲನ್ನು ಮಾಡಿಸಿರೋದನ್ನು ನಾವು ಈಗಲೂ ಸಹ ನೋಡ್ಬೋದಾಗಿದೆ ಫ್ರೆಂಡ್ಸ್. ಈಗ ನಾವೇನು ನೋಡ್ತಾ ಇದ್ದೀವಿ, ಇದೇ ಗುಬ್ಬಿ ವೀರಣ್ಣನವರ ಕುಟುಂಬದಿಂದ ನಡೆಸ್ತಾ ಇರೋವಂತಹ ಪಲ್ಲಕ್ಕಿಯ ಸೇವೆ. ಈಗ ನಾವೇನು ನೋಡ್ತಾ ಇದ್ದೀವಿ, ಇದು ಗೋಸಲ ಚನ್ನಬಸವೇಶ್ವರ ಸ್ವಾಮಿಯವರ ಗದ್ದುಗೆ ಮಠ. ಗುಬ್ಬಿಯ ಬಳಿಯಲ್ಲಿರೋ ಚಂಚೇಟನಹಳ್ಳಿಯ ಗ್ರಾಮದಲ್ಲಿ ಈ ಗದ್ದುಗೆ ಮಠವನ್ನು ನಾವು ನೋಡಬಹುದಾಗಿದೆ ಫ್ರೆಂಡ್ಸ್. ಇಲ್ಲಿ ಸ್ವಾಮಿಯವರು ಜೀವಿತ ಕಾಲದಲ್ಲಿ ತಪಸ್ಸನ್ನು ಮಾಡಿದ್ರು ಅಂತ ಹೇಳಲಾಗುತ್ತೆ. ಹಾಗಾಗಿ ಇಲ್ಲಿ ಸ್ವಾಮಿಯವ್ರಿಗೋಸ್ಕರ ಗದ್ದುಗೆ ಮಠವನ್ನು ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನದಿಂದ ಸ್ವಾಮಿಯನ್ನು ಇಲ್ಲಿಗೆ ಕರೆತಂದು ಅದ್ಧೂರಿಯಾಗಿ ಇಲ್ಲೂ ಸಹ ಜಾತ್ರೆಯನ್ನು ನೆರವೇರಿಸಲಾಗುತ್ತೆ. ಜಾತ್ರೆ ಮುಗಿದ ಕೊನೆಯ ದಿನ ಅಂದರೆ ಅವತ್ತಿನ ರಾತ್ರಿ ಮತ್ತು ಮೆರವಣಿಗೆಯ ಉತ್ಸವದ ಮೂಲಕ ಸ್ವಾಮಿಯನ್ನು ಮೂಲ ದೇವಸ್ಥಾನಕ್ಕೆ ಸೇರಿಸಲಾಗುತ್ತೆ ಫ್ರೆಂಡ್ಸ್. ಇದಿಷ್ಟು ಗುಬ್ಬಿಯ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರ ಅದ್ಧೂರಿ ಜಾತ್ರಾ ಮಹೋತ್ಸವದ ಸಂಪೂರ್ಣ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.